ವಿದ್ಯಾರ್ಥಿಗಳೇ, ನಾವು ಈ ಒಂದು ದಿವಸ ಜೀವನ ಕ್ರಿಯೆಗಳು ಎಂಬ ಪಾಠದಲ್ಲಿ ಸಸ್ಯಗಳಲ್ಲಿ ಹೇಗೆ ಜೀವನ ಕ್ರಿಯೆ ನಡೆಯುತ್ತೆ ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಮಾನವನಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ ಅನ್ನುವಂತಹ ವಿಚಾರದ ಕುರಿತು ಇವತ್ತು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಮಾನವನ ಪೋಷಣೆ ಅಂದರೆ ಮಾನವನಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ, ಜೀರ್ಣಕ್ರಿಯೆಯ ಅರ್ಥ ಏನು, ಜೀರ್ಣಕ್ರಿಯೆಯ ವಿಧಾನಗಳು ಯಾವ್ಯಾವುದು, ಮಾನವನಲ್ಲಿ ಜೀರ್ಣಕ್ರಿಯೆ ಪಾಲ್ಗೊಳ್ಳಿಕ್ಕೆ ಅಥವಾ ಜೀರ್ಣಕ್ರಿಯೆ ನಡೀಲಿಕ್ಕೆ ಇರುವಂತಹ ಅಂಗವ್ಯೂಹ ಯಾವುದು, ಆ ಅಂಗವ್ಯೂಹದಲ್ಲಿ ಬರುವಂತಹ ಭಾಗಗಳು ಯಾವುದು, ಪ್ರತಿಯೊಂದು ಭಾಗ ಕೂಡ ತನ್ನದೇ ಆದ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗುತ್ತೆ. ಆ ಕಾರ್ಯಗಳು ಏನು ಅನ್ನೋದನ್ನ ನಾವಿವತ್ತು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಈಗ ಜೀರ್ಣಕ್ರಿಯೆ ಅಂದ್ರೆ ಏನು? ನಾವು ಆಹಾರವನ್ನ ಸೇವನೆ ಮಾಡ್ತೀವಿ. ಆಹಾರವನ್ನ ಸೇವನೆ ಮಾಡಿದಾಗ ಆಹಾರ ಏನಾಗಿರುತ್ತೆ? ದೊಡ್ಡ ದೊಡ್ಡ ಕಣಗಳ ರೂಪದಲ್ಲಿ ಇರುತ್ತೆ, ಹೌದಾ? ಈ ಆಹಾರದ ಇರಿದಾದ ಕಣಗಳನ್ನ, ಇರಿದಾದ ಕಣಗಳು ಅಂದ್ರೇನು? ದೊಡ್ಡ ದೊಡ್ಡದಾದಂಥ ಆಹಾರದ ಕಣಗಳನ್ನ ಸರಳ ರೂಪಕ್ಕೂ ವಿಲೀನಕ ರೂಪಕ್ಕೂ ವಿಸರಣಾ ಸ್ಥಿತಿಗೂ ಪರಿವರ್ತಿಸುವುದಕ್ಕೆ ನಾವೇನಂತ ಕರೀತೇವೆ? ಹಾಗಾದ್ರೆ ಆಹಾರ ಪದಾರ್ಥಗಳನ್ನ ಯಾವ ರೂಪಕ್ಕೆ ಪರಿವರ್ತಿಸಬೇಕು? ಸರಳ ರೂಪಕ್ಕೆ. ಆಹಾರ ಪದಾರ್ಥಗಳನ್ನ ಸರಳ ರೂಪಕ್ಕೂ ಮತ್ತೆ ವಿಲೀನಕ ರೂಪಕ್ಕೂ ಮತ್ತು ವಿಸರಣಾ ಸ್ಥಿತಿಗೆ. ಇವು ಮೂರು ಪದಗಳನ್ನ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಆಹಾರ ಪದಾರ್ಥಗಳನ್ನ ಸರಳ, ವಿಲೀನಕ, ವಿಸರಣಾ ಸ್ಥಿತಿಗೆ ಪರಿವರ್ತಿಸುವುದಕ್ಕೆ ನಾವು ಜೀರ್ಣಕ್ರಿಯೆ ಅಂತೇಳಿ ಕರೀತಾರೆ. ನಿಮಗೆ ಒಂದು ಡೌಟ್ ಬರುತ್ತೆ, ಸರ್ ಸರಳ ರೂಪ ಅಂದ್ರೆ ಏನು ಸರ್? ಆಹಾರದ ಇರಿದಾದ ಕಣಗಳನ್ನ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆ ಮಾಡುವಂಥದ್ದು ಸರಳ ರೂಪ ಅಂದ್ರೆ. ಸರ್ ವಿಲೀನಕ ಅಂದ್ರೆ ಏನು ಸರ್? ನೀರಿನಲ್ಲಿ ವಿಲೀನವಾಗುವ ಸ್ಥಿತಿಗೆ ಪರಿವರ್ತಿಸುವಂತಹ ಕ್ರಿಯೆಗೆ ವಿಲೀನಕ ಅಂತೇಳಿ ಕರೀತಾರೆ. ಸರ್ ವಿಸರಣ ಅಂದ್ರೆ ಏನು? ವಿಸರಣ ನಿಮಗೆ ಗೊತ್ತು, ಯಾರು ಹೇಳ್ತೀರಾ? ವಿಸರಣೆ ಅಂದ್ರೆ ಏನು ಅಂತ ಹೇಳಿ ತೇಜಮ್ಮ. ಅಣುಗಳು ಹೆಚ್ಚಿನ ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಸ್ಥಳಕ್ಕೆ ಚಲಿಸುವುದನ್ನು ವಿಸರಣ ಕ್ರಿಯೆ. ಕರೆಕ್ಟ್. ಅಣುಗಳು ಹೆಚ್ಚಿನ ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಸ್ಥಳಕ್ಕೆ ಸ್ವತಂತ್ರವಾಗಿ ಚಲಿಸುವ ಕ್ರಿಯೆಗೆ ವಿಸರಣೆ ಅಂತ ಕರೀತೇವೆ. ಆಹಾರ ಪದಾರ್ಥಗಳು ಜೀರ್ಣವಾದ ನಂತರ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಏನಾಗಬೇಕು? ವಿಸರಣೆ ಆಗಬೇಕು ಅಲ್ವಾ? ಆ ಸ್ಥಿತಿಗೆ ಪರಿವರ್ತಿಸುವುದಕ್ಕೆ ಜೀರ್ಣಕ್ರಿಯೆ ಅಂತೇಳಿ ಕರೀತಾರೆ. ಅಂಡರ್ಸ್ಟುಡ್ ಆಯ್ತು ಅಂತ ಅನ್ಕೋತೀವಿ ಅಲ್ವಾ? ಆಹಾರ ಪದಾರ್ಥಗಳನ್ನ ಸರಳ, ವಿಲೀನಕ, ವಿಸರಣ ಸ್ಥಿತಿಗೆ ಪರಿವರ್ತಿಸುವುದಕ್ಕೆ ನಾವು ಜೀರ್ಣಕ್ರಿಯೆ ಅಂತ ಕರೀತಾರೆ. ಈ ಜೀರ್ಣಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತೆ. ಒಂದು ಯಾಂತ್ರಿಕ ಜೀರ್ಣಕ್ರಿಯೆ, ಇನ್ನೂ ಒಂದು ಹೆಸರಿದೆ, ಪಚನಕ್ರಿಯೆ ಅಂತ ಕೂಡ ಕರೀತಾರೆ. ಪರೀಕ್ಷೆನಲ್ಲಿ ಜೀರ್ಣಕ್ರಿಯೆ ಬದಲು ಪಚನಕ್ರಿಯೆ ಎಂದರೇನು ಅಂತ ಕೇಳಿದ್ಕೊಂಡು ಅಯ್ಯೋ ನಮ್ಮ ಸರ್ ಹೇಳೇ ಇಲ್ಲ ಅನ್ಬೇಡ. ಇದೇ ಉತ್ತರ. ಪಚನಕ್ರಿಯೆ ಅಂದ್ರೇನು? ಆಹಾರ ಪದಾರ್ಥಗಳನ್ನ ಸರಳ, ವಿಲೀನಕ, ವಿಸರಣಾ ಸ್ಥಿತಿಗೆ ಪರಿವರ್ತಿಸುವುದಕ್ಕೆ ಪಚನಕ್ರಿಯೆ ಅಂತ ಕೂಡ ಕರೀತಾರೆ. ಈ ಪಚನಕ್ರಿಯೆ ಅಥವಾ ಜೀರ್ಣಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತೆ. ಒಂದು ಯಾಂತ್ರಿಕ ಪಚನ, ಇನ್ನೊಂದು ರಾಸಾಯನಿಕ ಪಚನ. ಸರ್ ಯಾಂತ್ರಿಕ ಪಚನ ಅಂದ್ರೆ ಏನು ಸರ್? ನೀವು ಆಹಾರವನ್ನ ಸೇವನೆ ಮಾಡ್ತೀರಿ, ಅದು ನಮ್ಮಲ್ಲಿ ಪೋಷಣೆ ಆಗುತ್ತೆ, ಹೌದಾ? ಪೋಷಣೆ ಅಂದ್ರೆ ಏನು ಅಂತ ನೆನ್ನೆ ತಾನೇ ತಿಳಿದುಕೊಂಡಿದ್ದೀರಿ ಅಲ್ವಾ? ಏನು ಪೋಷಣೆ ಅಂದ್ರೆ? ಸರ್ ಗುಂಪಲ್ ಬೇಡ. ಜೀವಿಗಳು ಆಹಾರವನ್ನು ಸೇವಿಸಿ ಜೀವಿಸಿ ದೇಹವನ್ನು ಮಾಡಿಕೊಳ್ಳುತ್ತವೆ. ಓಕೆ, ಕರೆಕ್ಟ್. ಜೀವಿಗಳು ಆಹಾರವನ್ನ ಸೇವಿಸಿ ಜೀವಿಸಿ ದೇಹ ಮಾಡಿಕೊಳ್ಳುವ ಕ್ರಿಯೆಗೆ ನಾವೇನಂತ ಕರಿತೇವೆ? ಪೋಷಣೆ ಅಂತ ಕರಿತೇವೆ. ಆ ಪೋಷಣೆ ಆಗ್ಬೇಕು ಅಂದ್ರೆ ಈ ಎರಡು ಹಂತಗಳಲ್ಲಿ ಆಹಾರ ಜೀರ್ಣ ಆಗ್ಬೇಕು. ಅದು ಒಂದು ಯಾಂತ್ರಿಕ ಪಚನ. ಯಾಂತ್ರಿಕ ಪಚನ ಅಂದ್ರೇನು? ಹಲ್ಲು ಮತ್ತು ನಾಲಿಗೆಯ ಸಹಾಯದಿಂದ ಹಾಗೂ ಜಠರದ ಒಳಗೋಡೆ ಇದೆ, ಜಠರದ ಒಳಗೋಡೆಗಳ ಸಹಾಯದಿಂದ ಆಹಾರದ ಇರಿದಾದ ಕಣಗಳು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯಾಗುತ್ತೆ. ಅದಕ್ಕೆ ಯಾಂತ್ರಿಕ ಪಚನ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಲ್ಲು ಮತ್ತೆ
ನಾಲಿಗೆಯ ಸಹಾಯದಿಂದ ಹಾಗೂ ಜಠರದ ಒಳಗೋಡೆಗಳ ತಿಕ್ಕಾಟದಿಂದ ಆಹಾರದ ದೊಡ್ಡ ದೊಡ್ಡ ಕಣಗಳೇನಾಗ್ತವೆ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆ ಆಗ್ತವೆ. ಇದಕ್ಕೆ ಯಾಂತ್ರಿಕ ಪಚನ ಅಂತ ಕರೀತಾರೆ. ಸರ್, ಹಾಗಾದ್ರೆ ರಾಸಾಯನಿಕ ಪಚನ ಅಂದ್ರೆ ಏನು ಸರ್? ಈ ಕಿಣ್ವಗಳು ಅಂತ ಬರ್ತವೆ. ಸರ್, ಕಿಣ್ವ ಅಂದ್ರೆ ಏನು ಸರ್ ಅಂತ ನಮಗೆ ಡೌಟ್. ಯಾರಾದ್ರೂ ಕಿಣ್ವಗಳೆಂದರೇನು ಅಂತ ಉತ್ತರ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಗೊತ್ತಿಲ್ಲ. ಕಿಣ್ವ ಅಂದ್ರೆ ಏನು ಅಂದ್ರೆ ಜೀವಕೋಶಗಳಲ್ಲಿರುವ ಜೈವಿಕ ವೇಗವರ್ಧಕಗಳಿಗೆ ಕಿಣ್ವಗಳು ಅಂತ ಹೇಳಿ ಕರೀತಾರೆ. ಮುಂದೆ ಬರ್ತವೆ. ನಾನು ಇಲ್ಲಿ ಕಿಣ್ವಗಳ ಹೆಸರು ಬರ್ದಿದ್ದೀನಿ. ಸಲೈವರಿ ಅಮೈಲೇಸ್, ರೆನಿನ್, ಪೆಪ್ಸಿನ್, ಆಮೇಲೆ ಮತ್ತೊಂದು ಮೇದೋಜನಕ ಅಮೈಲೇಸ್, ಎಲ್ಲ ಕಿಣ್ವಗಳ ಹೆಸರನ್ನು ನಾನು ನಿಮಗೆ ಬರ್ದಿದ್ದೀನಿ. ಕಿಣ್ವಗಳು ಅಂದ್ರೆ ಏನಾಗಾದ್ರೆ ಅಂದ್ರೆ ಜೀವಕೋಶಗಳಲ್ಲಿರುವ ಜೈವಿಕ ವೇಗವರ್ಧಕಗಳಿಗೆ ಕಿಣ್ವಗಳು ಅಂತೇಳಿ ಕರೀತಾರೆ. ಓಕೆ, ಅಂತಹ ಕಿಣ್ವಗಳ ಸಹಾಯದಿಂದ ಸರಳ ರೂಪದಲ್ಲಿ, ಯಾಂತ್ರಿಕ ಪಚನದಲ್ಲಿ ಆಹಾರ ಸರಳ ರೂಪಕ್ಕೆ ಪರಿವರ್ತನೆ ಆಯ್ತಲ್ವಾ? ಸರಳ ರೂಪಕ್ಕೆ ಪರಿವರ್ತನೆಯಾದ ಆಹಾರವನ್ನ, ಇದು ಸರಳ ರೂಪ ಅಲ್ವಾ? ಸರಳ ರೂಪಕ್ಕೆ ಪರಿವರ್ತನೆಯಾದ ಆಹಾರವನ್ನ ಕಿಣ್ವಗಳ ಸಹಾಯದಿಂದ ವಿಲೀನಕ ಮತ್ತು ವಿಸರಣ ಸ್ಥಿತಿಗೆ ಪರಿವರ್ತಿಸುವುದಕ್ಕೆ ರಾಸಾಯನಿಕ ಪಚನ. ಕಿಣ್ವಗಳೆಲ್ಲ ರಾಸಾಯನಿಕ ವಸ್ತುಗಳು, ಕಿಣ್ವಗಳೆಲ್ಲ ರಾಸಾಯನಿಕ ವಸ್ತುಗಳು. ಹಾಗಾಗಿ ಕಿಣ್ವಗಳ ಸಹಾಯದಿಂದ ಆಹಾರ ಪದಾರ್ಥ ವಿಲೀನಕ ಮತ್ತು ವಿಸರಣಾ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಇದಕ್ಕೆ ನಾವು ರಾಸಾಯನಿಕ ಪಚನ ಕ್ರಿಯೆ ಅಂತ ಕರೀತೀವಿ. ಓಕೆ, ಇದು ಜೀರ್ಣಕ್ರಿಯೆ ನಡೀತಾ ಇರುವಂತಹ ಎರಡು ಹಂತಗಳು. ಹಾಗಾದ್ರೆ ಆಹಾರ ಜೀರ್ಣ ಆಗಲಿಕ್ಕೆ ವಿವಿಧ ಅಂಗಗಳನ್ನು ಒಳಗೊಂಡಿದೆ. ಎಲ್ಲಿಂದ ಎಲ್ಲಿವರೆಗೆ? ಬಾಯಿಯಿಂದ ಹಿಡಿದು ಗುದದ್ವಾರದವರೆಗೆ ಅನೇಕ ಭಾಗಗಳನ್ನ ಜೀರ್ಣಾಂಗ ವಿಭಾಗ. ಯಾವ್ಯಾವ ಅಂಗಗಳಿದೆ ಅಂತ ಅಂದ್ರೆ, ನಾನು ಇಲ್ಲಿ ಚಾರ್ಟ್ ಹಾಕಿದ್ದೀನಿ. ನಾನು ಚಾರ್ಟ್ ಆಮೇಲೆ ನೋಡೋಣ. ಬೋರ್ಡ್ ಮೇಲೆ ಡ್ರಾಯಿಂಗ್ ಕೂಡ ಬರೆದಿದ್ದೇನೆ. ಒಂದು ಬಾಯಿ, ಎರಡನೇದಾಗಿ ಮೂರನೇದು ಜಠರ, ಆದ್ಮೇಲೆ ಪಿತ್ತಕೋಶ, ಪಿತ್ತಕೋಶ ಆದ್ಮೇಲೆ ಮೇದೋಜೀರಕ ಗ್ರಂಥಿ, ಆಮೇಲೆ ಸಣ್ಣ ಕರಳು, ಮತ್ತೊಂದು. ಈ ಎಲ್ಲ ಅಂಗಗಳು ಒಟ್ಟಾಗಿ ಆಹಾರದ ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದ್ರಿಂದ ಇದನ್ನ ಜೀರ್ಣಾಂಗ ವ್ಯೂಹ ಅಂತ ಹೇಳಿ ಕರೀತಾರೆ. ಓಕೆ, ಅಂಗವ್ಯೂಹ ಅಂದ್ರೆ ಏನು ಅಂತ ಗೊತ್ತು ನಿಮಗೆ? ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಅಂಗಗಳ ಗುಂಪಿಗೆ ನಾವು ಅಂಗ ವ್ಯೂಹ ಅಂತ ಕರೀತೇವೆ. ಇಲ್ಲಿ ನೋಡಿ, ಬಾಯಿ, ಅನ್ನನಾಳ, ಜಠರ, ಪಿತ್ತಕೋಶ, ಮೇದೋಜೀರಕ ಗ್ರಂಥಿ, ಸಣ್ಣ ಕರಳು, ದೊಡ್ಡ ಕರಳು, ಇಷ್ಟು ಅಂಗಗಳು ಸೇರ್ಕೊಂಡು ನಿರ್ವಹಿಸ್ತಾ ಇರುವ ಒಂದೇ ಒಂದು ಕೆಲಸ ಜೀರ್ಣಕ್ರಿಯೆ. ಹಾಗಾಗಿ ಇದನ್ನು ನಾವೇನಂತ ಕರಿತೇವೆ? ಜೀರ್ಣಾಂಗ ವ್ಯೂಹ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಈ ಜೀರ್ಣಾಂಗ ವ್ಯೂಹದಲ್ಲಿ ಏನೆಲ್ಲ ಆಗುತ್ತೆ ನೋಡ್ತಾ ಹೋಗೋಣ. ಬಾಯಿನಲ್ಲಿ ನಾಲಿಗೆಯ ತಳಭಾಗದಲ್ಲಿ ಏನಿರ್ತವೆ? ಗ್ರಂಥಿಗಳಿರ್ತವೆ. ಎಂತ ಗ್ರಂಥಿಗಳಿದೆ? ಲಾಲಾರಸ ಗ್ರಂಥಿಗಳಿದೆ. ಎಷ್ಟಿದೆ? 3 ಜೊತೆ ಲಾಲಾರಸ ಗ್ರಂಥಿಗಳಿದಾವೆ. ಎಲ್ಲಿದ್ದಾವೆ ಸಾರ್? ಸುಮ್ಮನೆ ನಾನು ಉಪ್ಪಿನಕಾಯಿ ನೆಕ್ತಾ ಇದ್ದೀನಿ ಅಂದಾಗ ನೋಡಿ, ಜಲರಸ ಎಲ್ಲಿಂದ ಬಂತು? ನಾಲಿಗೆಯ ಅಡಿಭಾಗದಿಂದ ಬಂತು, ಕೆಳಭಾಗದಿಂದ ಬಂತು. ನಾಲಿಗೆಯ 2 ಆಸುಪಾಸಿನಲ್ಲಿ, ಆ ಕಡೆ ಬಲಗಡೆ ಮತ್ತೆ ಎಡಭಾಗ, 2 ಕಡೆ 2 ಜೊತೆ ಲಾಲಾರಸ ಗ್ರಂಥಿ ಇದೆ. ಮತ್ತೆ ನಾಲಿಗೆ ಹಿಂಭಾಗದಲ್ಲಿ 1 ಜೊತೆ ಲಾಲಾರಸ ಗ್ರಂಥಿ ಇದೆ. ಈ 3 ಜೊತೆ ಲಾಲಾರಸ ಗ್ರಂಥಿಗಳನ್ನ ಬಾಯಿ ಒಳಗೊಂಡಿದೆ. ಆ ಬಾಯಿಯ ಲಾಲಾರಸ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಜೊಲ್ಲು ರಸ ಏನಿದೆ ಅದರಲ್ಲಿ ಒಂದು ಕಿಣ್ವ ಇದೆ. ಆ ಕಿಣ್ವದ ಹೆಸರು ಸಲೈವರಿ ಅಮೈಲೇಸ್. ಪರೀಕ್ಷೆಯಲ್ಲಿ ಕೇಳ್ತಾರೆ, ಆಹಾರದ ಮೇಲೆ ಸಲೈವರಿ ಅಮೈಲೇಸ್ ನ ವರ್ತನೆ ಏನು ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಇರ್ಲಿ. ಸಲೈವರಿ ಅಮೈಲೇಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ? ಬಾಯಿಯ ಲಾಲಾರಸ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ. ಸಲೈವರಿ ಅಮೈಲೇಸ್ ನ ಕೆಲಸ ಏನಪ್ಪಾ ಅಂದ್ರೆ, ನಾವು ಸೇವಿಸುವ ಆಹಾರದಲ್ಲಿ ಇರುವಂತ ಪಿಷ್ಟ ಇದೆಯಲ್ಲ, ಏನು ಪಿಷ್ಟ, ಈ ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತಿಸ್ತದೆ. ಏನನ್ನ? ಪಿಷ್ಟವನ್ನ ಏನಾಗಿ ಪರಿವರ್ತಿಸ್ತದೆ? ಮಾಲ್ಟೋಸ್. ಹಾಗಾದ್ರೆ ಸಲೈವರಿ ಅಮೈಲೇಸ್ ನ ಕಾರ್ಯ ನಿಮಗೆ ಗೊತ್ತಾಯ್ತು. ಆಹಾರದಲ್ಲಿರುವ ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತಿಸೋದು. ಸರ್, ಪಿಷ್ಟ ಅಂದ್ರೆ
ಅಂದ್ರೆ ಏನು ಸರ್? ಮಾಲ್ಟೋಸ್ ಅಂದ್ರೆ ಏನು ಸರ್? ಡೌಟ್ ಇದೆಯಲ್ಲ? ಪಿಷ್ಟನೂ ಒಂದು ಕಾರ್ಬೋಹೈಡ್ರೇಟ್. ಅನ್ನ ಬಸಿತೀರಲ್ವಾ, ಅನ್ನ ಬಸ್ನಲ್ಲಿ ಬರುತ್ತಲ್ಲ ಗಂಜಿ, ಆ ಗಂಜಿನೇ ಪಿಷ್ಟ. ಅದನ್ನ ಇನ್ನು ಸರಳ ರೂಪಕ್ಕೆ ತಂದಾಗ ಅದು ಮಾಲ್ಟೋಸ್ ಅಂತ ಕರೆಸ್ಕೊಳ್ಳುತ್ತೆ. ಕ್ಲಿಯರ್? ಪಿಷ್ಟ ಉದ್ದ ಸರಪಳಿಯುಳ್ಳ ಅಣು, ಸಂಕೀರ್ಣ ಅಣು. ಮಾಲ್ಟೋಸ್ ಚಿಕ್ಕ ಮತ್ತೆ ಸರಳ ರೂಪದ ಅಣು ಅಷ್ಟೇ. ಎರಡೂ ಕೂಡ ಕಾರ್ಬೋಹೈಡ್ರೇಟ್ಗಳು. ಓಕೆ, ಅರ್ಥ ಆಗ್ತದೆ ಅಂತ ಅನ್ಕೋತೀವಿ. ಓಕೆ, ಬಾಯಿಯ ಜೊಲ್ಲು ರಸದಲ್ಲಿರುವ ಸಲೈವರಿ ಅಮೈಲೇಸ್ ಆಹಾರದಲ್ಲಿರುವ ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತಿಸ್ತದೆ. ಅದಕ್ಕೋಸ್ಕರನೇ ನಿಮಗೆ ಹೇಳೋದು, ಊಟ ಮಾಡುವಾಗ ಆಹಾರವನ್ನು ಚೆನ್ನಾಗಿ ಅಗಿದು ನುಂಗಬೇಕು. ಸಾಕಷ್ಟು ಜೊಲ್ಲು ರಸವನ್ನು ಅದರ ಜೊತೆ ಬೆರೆಸಬೇಕು. ನೀವು ನೋಡಿರ್ಬೋದು, ರಾತ್ರಿ ಒಂದೇ ಉಸಿರಿಗೆ ಯಾವುದೋ ಒಂದು ಸಿನಿಮಾ ನೋಡಬೇಕು ಅಂತಲೋ ಅಥವಾ ಹೋಮ್ವರ್ಕ್ ಮಾಡಬೇಕು ಅಂತಲೋ ಅಥವಾ ಜಾಸ್ತಿ ಓದಬೇಕು ಅಂತಲೋ ಏನು ಮಾಡ್ತೀವಿ, ಗಬ ಗಬ ತಿಂದ್ಬಿಟ್ಟು ಓಡೋಗಿ ಓದ್ತಾ ಕೂತ್ಕೋತೀವಿ. ಬೆಳಗ್ಗೆ ಮಲಕೋತೀವಿ. ಬೆಳಗ್ಗೆ ಇದ್ರೆ ಎರಡೂ ಕಡೆ ವೈಟ್ ಬಂದಿರುತ್ತೆ. ಯಾಕೆ ಬಂದಿರುತ್ತೆ ಅಂದರೆ, ನೀವು ಯಾವಾಗ ಸಾಕಷ್ಟು ಪ್ರಮಾಣದ ಜೊಲ್ಲು ರಸವನ್ನು ಉತ್ಪತ್ತಿ ಮಾಡಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಎರಡು ಕಡೆ ಕೋರೆ ಬಂದಿರುತ್ತೆ. ಓಕೆ, ಯಾಕೆ? ಜೀರ್ಣಕ್ರಿಯೆ ಪ್ರಾರಂಭ ಆದಾಗ ಮೆದುಳಿನಿಂದ ಸಂದೇಶ ಬರುತ್ತೆ. ಏನಂತ? ಸಲೈವರಿ ಅಮೈಲೇಸ್ ಕಡಿಮೆ ಆಗಿದೆ, ಇನ್ನಷ್ಟು ಸಲೈವರಿ ಅಮೈಲೇಸ್ನ ಉತ್ಪತ್ತಿ ಮಾಡುವಂತ ಬಾಯಿಯ ಲಾಲಾರಸ ಗ್ರಂಥಿಗೆ ಮೆಸೇಜ್ ಬರುತ್ತೆ. ಅದು ಉತ್ಪತ್ತಿ ಮಾಡುತ್ತೆ. ಉತ್ಪತ್ತಿ ಮಾಡಿದಾಗ ನೀವು ಬಾಯಿ ಬಿಟ್ಕೊಂಡು ನಿದ್ದೆ ಮಾಡ್ತಿರ್ತೀರಿ, ಎರಡೂ ಕಡೆ ಇಳಿದಿರುತ್ತೆ ಸ್ವಲ್ಪ. ಅದು ಬೆಳಿಗ್ಗೆ ಇದ್ದಾಗ ಇಲ್ಲಿ ಕೋರೆ ಬಂದಿರುತ್ತೆ, ನೋಡಿದಿರಲ್ಲ. ಅದಕ್ಕೆ ಅದು ಬರಬಾರ್ದು ಅಂದರೆ ನೀವು ರಾತ್ರಿ ಊಟ ಮಾಡುವಾಗ ಟಿವಿ ಮೊಬೈಲ್ ಎಲ್ಲ ಸೈಡಿಗೆ ಇಟ್ಟು ನಿಧಾನವಾಗಿ ಆಹಾರ ಪದಾರ್ಥವನ್ನು ಜಗಿದು ಸಾಕಷ್ಟು ಸಲೈವರಿ ಅಮೈಲೇಸ್ ಅನ್ನು ಬೆರೆಸಿ ಏನು ಮಾಡಬೇಕು? ಊಟವನ್ನು ಸೇವನೆ ಮಾಡಬೇಕು. ಆಗ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ. ಆಯ್ತು, ಬಾಯಿನಲ್ಲಿ ಆಹಾರ ಏನಾಯ್ತು? ಸಲೈವರಿ ಅಮೈಲೇಸ್ನೊಂದಿಗೆ ಮಿಶ್ರಣ ಆಯಿತು. ಪಿಷ್ಟ ಇದ್ದಿದ್ದರಲ್ಲಿ ಮಾಲ್ಟೋಸ್ ಆಗಿ ಆಹಾರವನ್ನು ನುಂಗ್ತಾರೆ. ನುಂಗುವಾಗ ಒಮ್ಮೆ ಒಂದ್ಸಲ ಆಹಾರ ಏನೆಲ್ಲ ಅಗದಿದ್ದೀರಿ, ನುಂಗೋದಕ್ಕಿಂತ ಮುಂಚೆ ಒಂದು ಮಿರರ್ ಮುಂದೆ ಹೋಗಿ ಅಂತ ನೋಡಿ, ಒಂದು ಬಾಲ್ ಆದಂಗೆ ಆಗುತ್ತೆ. ಉಂಡೆ ರೀತಿ ಆಗಿರುತ್ತೆ. ಆ ಉಂಡೆಗೆ ಬೋನಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ನಾವು ಆಹಾರವನ್ನು ಸೇವಿಸಿ ಅದನ್ನು ನುಂಗುವ ಸಂದರ್ಭದಲ್ಲಿ ಅದು ಉಂಡೆ ಅಂತ ರಚನೆ ಉಂಟಾಗಿರುತ್ತೆ. ಅದಕ್ಕೆ ಬೋನಸ್ ಅಂತ ಕರೀತಾರೆ. ಆ ಉಂಡೆಯನ್ನ ನುಂಗ್ತೀರಿ. ಎಲ್ಲಿಗೆ ಬಂತೀಗ? ಹಾಗಾದ್ರೆ ಅನ್ನ ಆಹಾರ ಎಲ್ಲಿಗೆ ಬಂತು? ಅನ್ನನಾಳಕ್ಕೆ ಬಂತು. ಅನ್ನನಾಳದಲ್ಲಿ ವಿಶೇಷವಾದ ರಾಸಾಯನಿಕಗಳೇನು ಉತ್ಪತ್ತಿ ಆಗೋದಿಲ್ಲ. ಅದು ಕೇವಲ ನಾವು ನುಂಗಿದಂತ ಆಹಾರವನ್ನ ಜಠರಕ್ಕೆ ಕಳುಹಿಸುವಂಥದ್ದು. ಹೇಗೆ ಕಳಿಸುತ್ತೆ ಸರ್? ಅನ್ನನಾಳ ನಿರಂತರವಾಗಿ ಏನ್ ಮಾಡ್ತಾ ಇರುತ್ತೆ? ಹಿಗ್ಗೋದು ಕುಗ್ಗೋದು, ಸಂಕುಚನ ಮತ್ತು ವಿಕಸನ ಕ್ರಿಯೆ ನಡೆಸ್ತಾ ಇರುತ್ತೆ. ನೀವು ಆಹಾರವನ್ನು ಸೇವಿಸಿದ ತಕ್ಷಣ ಅದು ಸಂಕುಚನ ವಿಕಸನಗಳ ಮೂಲಕ ಆಹಾರವನ್ನ ಜಠರಕ್ಕೆ ತರುತ್ತೆ. ಈ ರೀತಿ ಅನ್ನನಾಳದಲ್ಲಿ ಈ ಸಂಕುಚನ ಮತ್ತು ವಿಕಸನದ ಮೂಲಕ ಆಹಾರ ಚಲಿಸುತ್ತಲ್ಲ, ಅದಕ್ಕೆ ಸರ್ತಿ ಸಂಕುಚನ ಅಂತ ಕರೀತಾರೆ. ಸರ್ತಿ ಸಂಕುಚನ ಅಂತ ಕರೀತಾರೆ. ಅದಕ್ಕೆ ಇನ್ನೂ ಒಂದು ಹೆಸರಿದೆ, ಪರಿಕ್ರಮಣ ಅಂತ ಕೂಡ ಕರೀತಾರೆ. ಪರಿಕ್ರಮಣ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಪೆರಿಸ್ಟಾಲ್ಸಿಸ್ ಅಂತ ಕೂಡ ಕರೀತಾರೆ. ಪೆರಿಸ್ಟಾಲ್ಸಿಸ್. ಓಕೆ, ಹಾಗಾದ್ರೆ ಅನ್ನನಾಳದಲ್ಲಿ ಆಹಾರ ಚಲಿಸುವ ಕ್ರಿಯೆ ಯಾವುದು? ಸರ್ತಿ ಸಂಕುಚನ. ಸರ್ತಿ ಸಂಕುಚನ ಅಂದ್ರೇನು? ಅನ್ನನಾಳ ನಿರಂತರವಾಗಿ ಸಂಕುಚನ ಮತ್ತೆ ವಿಕಸನಗೊಳ್ಳುವುದರ ಮೂಲಕ ಆಹಾರವನ್ನ ಜಠರಕ್ಕೆ ತಲುಪಿಸುತ್ತೆ. ಈ ಕ್ರಿಯೆಗೆ ಸರ್ತಿ ಸಂಕುಚನ ಅಂತ ಕರೀತಾರೆ. ಈಗ ಆಹಾರ ಎಲ್ಲಿಗೆ ಬಂತು? ಜಠರಕ್ಕೆ ಬಂತು. ಜಠರದಲ್ಲಿ ಆಹಾರಕ್ಕೆ ಏನ್ ಸೇರುತ್ತೆ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜಠರ ರಸ ಉತ್ಪತ್ತಿ ಆಗುತ್ತೆ. ಆ ಜಠರ ರಸದಲ್ಲಿ ಜೀರ್ಣಕಾರಿ ಕಿಣ್ವಗಳಿರ್ತವೆ. ಜಠರದಲ್ಲಿ ಏನಿರ್ತವೆ? ಜೀರ್ಣಕಾರಿ ಕಿಣ್ವಗಳಿರ್ತವೆ. ಆ ಕಿಣ್ವಗಳು ಯಾವ್ದಪ್ಪ ಅಂದ್ರೆ ಒಂದು ರೆನಿನ್, ಇನ್ನೊಂದು ಪೆಪ್ಸಿನ್, ಮತ್ತೊಂದು ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲಗಳು ಉತ್ಪತ್ತಿ ಆಗುತ್ತೆ ಜಠರದಲ್ಲಿ. ಹಾಗಾದ್ರೆ ರೆನಿನ್ನ ಕೆಲಸ ಏನು ಅಂದ್ರೆ ಹಾಲಿನಲ್ಲಿರುವಂತಹ ಕರಗದ ಪ್ರೋಟೀನ್ಗಳನ್ನ ಕರಗುವ ಮೊಸರನ್ನಾಗಿ ಪರಿವರ್ತಿಸುವಂಥದ್ದು ರೆನಿನ್ನ ಕೆಲಸ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಗಮನದಲ್ಲಿ ಇರಲಿ. ಕೇಳಿದ್ರೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ಏನು ರೆನಿನ್ನ ಕೆಲಸ? ಹಾಲಿನಲ್ಲಿರುವ ಕರಗದ ಪ್ರೋಟೀನ್ಗಳನ್ನ ಕರಗದ ಮೊಸರನ್ನಾಗಿಸುವಂಥದ್ದು ರೆನಿನ್ನ ಕೆಲಸ. ಓಕೆ, ಹಾಗಾದ್ರೆ ಪೆಪ್ಸಿನ್ನ ಕೆಲಸ ಏನು? ನಮ್ಮ ಆಹಾರದಲ್ಲಿರುವ
ಪ್ರೋಟೀನ್ಗಳನ್ನು, ತುಂಬ ಸಂಕೀರ್ಣ ಆಗಿರುತ್ತೆ, ಉದ್ದ ಸರಪಳಿ ಇರುತ್ತೆ, ಅಂತಹ ಉದ್ದ ಸರಪಳಿಯ ಪ್ರೋಟೀನ್ಗಳನ್ನು ಸರಳ ರೂಪಕ್ಕೆ ಪರಿವರ್ತಿಸುವಂಥದ್ದು ಪೆಪ್ಸಿನ್ನ ಕೆಲಸ. ಪೆಪ್ಸಿನ್ ಏನ್ ಮಾಡುತ್ತೆ? ಸಂಕೀರ್ಣ ಪ್ರೋಟೀನ್ಗಳನ್ನು ಸರಳ ಪ್ರೋಟೀನ್ಗಳನ್ನಾಗಿ ಪರಿವರ್ತಿಸುತ್ತದೆ. ಹಾಗಾದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ ಏನು ಸರ್? ಹೈಡ್ರೋಕ್ಲೋರಿಕ್ ಆಮ್ಲ ಬಹಳ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುತ್ತೆ. ಏನಪ್ಪಾ ಅಂದ್ರೆ, ಈ ಪೆಪ್ಸಿನ್ ಕೆಲಸ ಮಾಡಬೇಕು ಅಂದ್ರೆ ಆಮ್ಲೀಯ ಮಾಧ್ಯಮ ಬೇಕು. ಪೆಪ್ಸಿನ್ ಕೆಲಸ ಮಾಡಬೇಕು ಅಂದ್ರೆ ಏನ್ ಬೇಕು? ಆಮ್ಲೀಯ ಮಾಧ್ಯಮ ಬೇಕು. ಹೌದಲ್ಲ? ನಿಮ್ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಅಪ್ಪ, ಇವತ್ತು ಸಂಜೆ ಗೋಬಿ ಮಂಚೂರಿ ಕೊಡಿಸ್ತೀನಿ, ಬಾ ಇನ್ನೊಂಚೂರು ಕೆಲಸ ಮಾಡು ಅಂತೀರಲ್ಲ, ಹಂಗೆ ನಿಮ್ ಕೆಲಸ ಮಾಡಿಸ್ಬೇಕು ಅಂದ್ರೆ ಏನ್ ಕೊಡ್ಬೇಕು? ನಿಮ್ಗೊಂದು ಏನಾದ್ರೂ ಒಂದು ವಸ್ತು ಕೊಡಿಸ್ಬೇಕಲ್ವಾ? ಹಾಗೆ ಇಲ್ಲಿ ಪೆಪ್ಸಿನ್ ಕೆಲಸ ಮಾಡಬೇಕು ಅಂದ್ರೆ ಏನ್ ಬೇಕು? ಆಮ್ಲೀಯ ಮಾಧ್ಯಮ ಬೇಕು. ಆ ಆಮ್ಲೀಯ ಮಾಧ್ಯಮವನ್ನ ಹೈಡ್ರೋಕ್ಲೋರಿಕ್ ಆಮ್ಲ ಒದಗಿಸಿ ಕೊಡುತ್ತೆ. ಒಂದು ಕೆಲಸ ಯಾವ್ದು? ಹೈಡ್ರೋಕ್ಲೋರಿಕ್ ಆಮ್ಲದ್ದು. ಹೈಡ್ರೋಕ್ಲೋರಿಕ್ ಆಮ್ಲದ ಇನ್ನೊಂದು ಕೆಲಸ ಏನಪ್ಪ ಅಂದ್ರೆ, ನಾವು ಸೇವಿಸುವ ಆಹಾರದಲ್ಲಿ ಕೆಲವೊಮ್ಮೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಕೂಡ ಪ್ರವೇಶ ಆಗಿರುತ್ತೆ. ಅವುಗಳನ್ನು ಕೂಡ ನಾಶಪಡಿಸುವಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಪೆಪ್ಸಿನ್ ಕೆಲಸ ಮಾಡಬೇಕು ಅಂದ್ರೆ ಆಮ್ಲೀಯ ಮಾಧ್ಯಮ ಬೇಕು. ಆ ಆಮ್ಲೀಯ ಮಾಧ್ಯಮ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಸಿಗುತ್ತೆ. ಓಕೆ, ಜೊತೆಗೆ ಆಹಾರದ ಮೂಲಕ ಪ್ರವೇಶಿಸಿರಬಹುದಾದ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವ ಕೆಲಸವನ್ನು ಇದು ನಿರ್ವಹಿಸುತ್ತದೆ. ಕ್ಲಿಯರ್? ಕ್ಲಿಯರ್? ಓಕೆ. ಅದಾದ್ಮೇಲೆ ಜಠರದ ಒಳಗಡೆ ಇದೆಯಲ್ಲ, ಅದು ಲೋಳೆಯಂತಹ ಪದಾರ್ಥದಿಂದ ಆವೃತವಾಗಿರುತ್ತೆ. ಲೋಳೆ 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 ನಮಗೊಂದು ಪ್ರಶ್ನೆ ರೈಸ್ ಆಗುತ್ತೆ. ನೀವು ಬಹಳಷ್ಟು ಜನ ಮಾಂಸವನ್ನು ಸೇವನೆ ಮಾಡ್ತೀರಲ್ಲ, ಕೆಲವು ಸಲ ಮಾಂಸ ಅರ್ಧಮರ್ಧ ಬೆಂದು ಜೀರ್ಣ ಆಗಿರುತ್ತೆ, ಬೆಂದಿರೋದಿಲ್ಲ ಚೆನ್ನಾಗಿ, ಅಂತ ಆಹಾರ ಜೀರ್ಣ ಆಗುತ್ತಲ್ವಾ, ನಮ್ಮ ದೇಹದಲ್ಲಿ ಜೀರ್ಣ ಆಗುತ್ತಲ್ವಾ. ನಾವು ತಿಂದಿದ್ದು ಮಾಂಸ ಜೀರ್ಣ ಆಗ್ತಾ ಇದೆ, ಮಾಂಸದಿಂದಲೇ ರಚಿತವಾದ ಜಠರ ಜೀರ್ಣ ಆಗ್ತಾ ಇಲ್ಲ. ಆಶ್ಚರ್ಯ ಆಗ್ತಾ ಇದೆ ಅಲ್ಲ? ನಾವು ಸೇವಿಸಿದ ಮಾಂಸ ಜಠರದಲ್ಲಿ ಜೀರ್ಣ ಆಗ್ತಾ ಇದೆ, ಆದರೆ ಮಾಂಸದಿಂದಲೇ ಮಾಡಲ್ಪಟ್ಟಂತಹ ಜಠರ ಜೀರ್ಣ ಆಗ್ತಾ ಇಲ್ಲ. ಜಠರ ಜೀರ್ಣ ಆಗ್ತಾ ಇಲ್ಲ. ಯಾಕೆ ಅಂದ್ರೆ, ಜಠರದ ಒಳಗೋಡೆಯಲ್ಲಿರುವ ಲೋಳೆಯಂತಹ ಪದಾರ್ಥ ಈ ಜೀರ್ಣಕಾರಿ ಕಿಣ್ವಗಳಿಂದ ಜಠರವನ್ನು ಏನ್ ಮಾಡ್ತಾ ಇದೆ? ರಕ್ಷಿಸ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಕ್ಲಿಯರ್? ಜಠರದ ಒಳಗೋಡೆಯಲ್ಲಿ ಲೋಳೆಯ ಕಾರ್ಯ ಗೊತ್ತಾಯ್ತು. ಈ ಜೀರ್ಣಕಾರಿ ಕಿಣ್ವಗಳಿಂದ ಜಠರವನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತದೆ. ಇಲ್ಲಿಂದ ಆಹಾರ ಜಠರದ ಒಳಭಾಗಕ್ಕೆ ಪ್ರವೇಶ ಆಗುತ್ತೆ. ಅಲ್ಲಿ ಪಿತ್ತಕೋಶದಿಂದ ಸಾಕಷ್ಟು ಪಿತ್ತರಸ ಉತ್ಪತ್ತಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಪಿತ್ತರಸ ಉತ್ಪತ್ತಿ ಆಗುತ್ತೆ. ಪಿತ್ತರಸದ ಕೆಲಸ ಏನು ಅಂದ್ರೆ, ಆಹಾರದಲ್ಲಿರುವ ಕೊಬ್ಬನ್ನ ಎಮಲ್ಶೀಕರಣ ಕ್ರಿಯೆಗೆ ಒಳಪಡಿಸುವಂಥದ್ದು. ಏನ್ ಕ್ರಿಯೆಗೆ? ಎಮಲ್ಶೀಕರಣ. ಸರ್, ಎಮಲ್ಶೀಕರಣ ಮೊಸರು ಕಡ್ದಂಗೆ ಕಡಿತಾರಲ್ಲ, ಅಂದ್ರೆ ಇಷ್ಟೇ, ಬಹಳ ಸರಳ. ಎಮಲ್ಶೀಕರಣ ಅಂದ್ರೆ ಸಂಕೀರ್ಣ ಕೊಬ್ಬುಗಳನ್ನ ಸರಳ ರೂಪಕ್ಕೆ ಪರಿವರ್ತಿಸುವಂಥದ್ದು ಈ ಪಿತ್ತರಸದ ಕೆಲಸ. ಓಕೆ, ಪೆಪ್ಸಿನ್ನ ಕೆಲಸ ಏನು? ಸಂಕೀರ್ಣ ಪ್ರೋಟೀನ್ಗಳನ್ನ ಸರಳ ಪ್ರೋಟೀನ್ ಆಗಿ ಮಾಡ್ತು. ಈ ಪಿತ್ತರಸದ ಕೆಲಸ ಏನು? ಸಂಕೀರ್ಣ ಕೊಬ್ಬುಗಳನ್ನ ಸರಳ ಕೊಬ್ಬುಗಳಾಗಿ ಎಮಲ್ಶೀಕರಣ ಕ್ರಿಯೆಗೆ ಒಳಪಡಿಸುವಂಥದ್ದು ಆಯ್ತು. ಪಿತ್ತರಸ ಆಯ್ತು. ಪಿತ್ತರಸ ಆದ್ಮೇಲೆ ಆಹಾರ ಏನಾಗುತ್ತೆ ಅಂದ್ರೆ ಜಠರದ ಕೆಳಗೋಡಿಗೆ ಬರುತ್ತೆ. ಡಿಯೋಡಿನಮ್ ಅಂತೇಳಿ ಕರಿತೇವೆ. ಕೆಳಭಾಗಕ್ಕೆ ಬರುತ್ತೆ. ಅಲ್ಲಿ ಏನಾಗುತ್ತೆ, ಆ ಆಹಾರದ ಜೊತೆಗೆ ಮೇದೋಜೀರಕ ಗ್ರಂಥಿಯಿಂದ 3 ರೀತಿಯ ಕಿಣ್ವಗಳಕ್ಕೆ ಸೇರ್ಪಡೆ ಆಗ್ತವೆ. ಏನು? 3 ರೀತಿಯ ಕಿಣ್ವಗಳು ಯಾವ್ಯಾವುದು? ಮೇದೋಜೀರಕ ಅಮೈಲೇಸು, ಮೇದೋಜೀರಕ ಲಿಪೇಸು ಮತ್ತೆ ಮೇದೋಜೀರಕ ಟ್ರಿಪ್ಸಿನ್. ಹೆಸರು ನೆನ್ಪಿಟ್ಕೊಳ್ಳಿ. ಮೇದೋಜೀರಕ ಅಮೈಲೇಸು, ಮೇದೋಜೀರಕ ಲಿಪೇಸು, ಮೇದೋಜೀರಕ ಟ್ರಿಪ್ಸಿನ್ ಉತ್ಪತ್ತಿ ಆಗುತ್ತೆ. ಇಲ್ಲಿ ಈ ಒಂದು ಮೇದೋಜೀರಕ ಗ್ರಂಥಿಯಿಂದ. ಓಕೆ, ಹಾಗಾದ್ರೆ ಇವುಗಳ ಕೆಲಸ ಏನು ಸರ್? ಇಲ್ಲಿ ಅಮೈಲೇಸ್ನ ಕೆಲಸ ಈಗಾಗಲೇ ನಿಮಗೆ ಗೊತ್ತಿದೆ. ಪಿಷ್ಟವನ್ನ
ಬಾಯಿಯ ಜೊಲ್ಲು ರಸ ಒಂದಷ್ಟು ಭಾಗದ ಪಿಷ್ಟವನ್ನ ಏನ್ ಮಾಡಿತ್ತು, ಮಾಲ್ಟೋಸ್ ಆಗಿ ಪರಿವರ್ತಿಸಿತ್ತು. ಎಲ್ಲದೂ ಪರಿವರ್ತನೆ ಮಾಡಕ್ಕೆ ಆಗಿರಲ್ಲ. ಉಳಿದಿರುವಂತಹ ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತಿಸುವಂಥದ್ದು ಮೇದೋಜೀರಕ ಅಮೈಲೇಸ್ನ ಕೆಲಸ. ಇನ್ನು ಲಿಪೇಸ್, ಹೆಸರು ಹೇಳ್ತಾ ಇದೆ. ಲಿಪೇಸ್ ಅಂದ್ರೆ ಲಿಪಿಡ್, ಲಿಪಿಡ್ ಅಂದ್ರೆ ಕೊಬ್ಬು, ಹೌದಾ? ಈ ಲಿಪೇಸ್, ಮೇದೋಜೀರಕ ಲಿಪೇಸ್ ಇದೆಯಲ್ಲ, ಇದು ಕೂಡ ಸಂಕೀರ್ಣ ಕೊಬ್ಬುಗಳನ್ನ ಮತ್ತೆ ಏನ್ ಮಾಡುತ್ತೆ, ಇನ್ನಷ್ಟು ಸರಳ ರೂಪಕ್ಕೆ ಪರಿವರ್ತನೆ ಮಾಡುತ್ತೆ. ಓಕೆ, ಮೇದೋಜೀರಕ ಲಿಪೇಸ್. ಮತ್ತೊಂದು ಟ್ರಿಪ್ಸಿನ್. ಟ್ರಿಪ್ಸಿನ್ ನ ಕೆಲಸ ಏನು? ಸಂಕೀರ್ಣ ಪ್ರೋಟೀನ್ಗಳನ್ನ ಸರಳ ಪ್ರೋಟೀನ್ಗಳಾಗಿ ಪರಿವರ್ತನೆ ಮಾಡುವಂಥದ್ದು. ಈ ಮೇದೋಜೀರಕ ಗ್ರಂಥಿಯ ಕೆಲಸ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮೇದೋಜೀರಕ ಗ್ರಂಥಿಯ ಕೆಲಸ ಏನು ಜೀರ್ಣಕ್ರಿಯೆಯಲ್ಲಿ? ಈ ಕಿಣ್ವಗಳ ಸಹಾಯದಿಂದ ಕಾರ್ಬೋಹೈಡ್ರೇಟ್ಗಳನ್ನ, ಪ್ರೋಟೀನ್ಗಳನ್ನ ಮತ್ತು ಲಿಪಿಡ್ಗಳನ್ನ ಸರಳ ರೂಪಕ್ಕೆ ತರೋದೇ ಮೇದೋಜೀರಕ ಗ್ರಂಥಿಯ ಕೆಲಸ. ಕ್ಲಿಯರ್? ಇದಾದ್ಮೇಲೆ ಆಹಾರ ಏನಾಯ್ತು, ಒಂದು ಸರಳ ರೂಪಕ್ಕೆ ಬಂದಿದೆ, ಹೆಚ್ಚು ಕಡಿಮೆ ವಿಲೀನಕ ಸ್ಥಿತಿಗೆ ಬಂದಿದೆ, ವಿಸರಣಾ ಸ್ಥಿತಿಗೆ ಬಂದಿದೆ, ಆದರೆ ಇನ್ನೂ ಸಂಪೂರ್ಣವಾಗಿ ವಿಲೀನ ಆಗೋದಿಲ್ಲ. ಆಗ ಸಣ್ಣ ಕರಳಿಗೆ ಬಂತು. ಸಣ್ಣ ಕರಳಲ್ಲಿ 5 ಬಗೆಯ ಕಿಣ್ವಗಳು ಉತ್ಪತ್ತಿ. ಎಷ್ಟು? ಯಾವ್ಯಾವುದು 5 ಬಗೆಯ ಕಿಣ್ವಗಳು ಉತ್ಪತ್ತಿ ಆಗ್ತದೆ ಅಂದ್ರೆ, ಒಂದು ಕರುಳಿನ ಸುಕ್ರೇಸ್, ಸುಕ್ರೋಸ್ ಅಲ್ಲ ಸುಕ್ರೇಸ್ ಒಂದು, ಎರಡನೇದು ಲ್ಯಾಕ್ಟೇಸು, ಮೂರನೇದು ಮಾಲ್ಟೇಸು, ನಾಲ್ಕನೇದು ಪೆಪ್ಟಡೇಸು, ಐದನೇದು ಲಿಪೇಸ್, ಕರುಳಿನ ಲಿಪೇಸ್. ಬಹಳ ಒಳ್ಳೆ ಕೆಲಸ ಮಾಡ್ತವೆ ಇವೆಲ್ಲ. ಏನ್ ಮಾಡ್ತವೆ ನೋಡೋಣ. ಸುಕ್ರೇಸ್ ಏನ್ ಮಾಡುತ್ತೆ ಅಂದ್ರೆ, ನಾವು ಸೇವಿಸುವ ಆಹಾರದಲ್ಲಿ ಸುಕ್ರೋಸ್ ಇರುತ್ತೆ, ಸಕ್ಕರೆ ತಿಂತೀವಿ, ಸುಕ್ರೋಸ್ ಇರುತ್ತೆ ಅಲ್ವಾ, ಸಿಹಿಯಾದ ಪದಾರ್ಥಗಳಲ್ಲಿ ಸುಕ್ರೋಸ್ ಇರುತ್ತೆ. ಆ ಸುಕ್ರೋಸನ್ನ ಗ್ಲೂಕೋಸ್ ಆಗಿ ಪರಿವರ್ತಿಸುವಂಥದ್ದು ಇದರ ಕೆಲಸ. ಏನಾಗಿ? ಸುಕ್ರೇಸ್ನ ಕೆಲಸ ಏನು? ಸಕ್ಕರೆಯನ್ನ ಅಥವಾ ಸುಕ್ರೋಸ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತಿಸುವಂಥದ್ದು ಸುಕ್ರೇಸ್ನ ಕೆಲಸ. ಸುಕ್ರೋಸ್ ಅನ್ನ ಸುಕ್ರೇಸ್ ಎಂಬ ಕಿಣ್ವ ಗ್ಲೂಕೋಸ್ ಆಗಿ ಪರಿವರ್ತಿಸ್ತದೆ. ಓಕೆ, ಹಾಗಾದ್ರೆ ಲ್ಯಾಕ್ಟೇಸ್ ಅನ್ನುವಂತ ಕೆಲಸ ಏನು? ಲ್ಯಾಕ್ಟೋಸ್ ಅಂತ ಸಕ್ಕರೆ ಹಾಲಿನಲ್ಲಿ ಇರುತ್ತೆ. ಹಾಲಿನಲ್ಲಿ ಲ್ಯಾಕ್ಟೋಸ್ ಎಂಬ ಸಕ್ಕರೆ ಇರುತ್ತೆ. ಆ ಲ್ಯಾಕ್ಟೋಸ್ ಎಂಬ ಸಕ್ಕರೆಯನ್ನ ಲ್ಯಾಕ್ಟೇಸ್ ಎಂಬುವ ಕಿಣ್ವ ಏನ್ ಮಾಡುತ್ತೆ? ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ. ಕ್ಲಿಯರ್? ನೆಕ್ಸ್ಟ್ ಬಂದ್ರೆ ಮಾಲ್ಟೋಸ್, ಮಾಲ್ಟೇಸ್. ಇಲ್ಲಿ ಓದಿದ್ರಿ, ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತೆ. ಅಮೈಲೇಸ್ ಅನ್ನುವಂತ ಕಿಣ್ವ ಅಂತ ಓದಿದ್ರಲ್ವ, ಪಿಷ್ಟ ಮಾಲ್ಟೋಸ್ ಆಗಿತ್ತಲ್ವ, ಆ ಮಾಲ್ಟೋಸ್ ಅನ್ನ ಮಾಲ್ಟೇಸ್ ಎನ್ನುವ ಕಿಣ್ವ ಏನ್ ಮಾಡುತ್ತೆ? ಹಾಗಾದ್ರೆ ಸುಕ್ರೇಸು, ಲ್ಯಾಕ್ಟೇಸು, ಮಾಲ್ಟೇಸ್ ಇವು ಮೂರು ಕೂಡ ಆಹಾರದಲ್ಲಿರುವ ಎಲ್ಲ ಕಾರ್ಬೋಹೈಡ್ರೇಟ್ಗಳನ್ನ ಆಗಿ ಯಾಕೆ ಸರ್ ಪರಿವರ್ತನೆ ಮಾಡ್ಬೇಕಂಗೆ? ಯಾಕೆ ಅಂದ್ರೆ ಇವುಗಳು ನೀರಿನಲ್ಲಿ ವಿಲೀನ ಆಗಲ್ಲ, ಆದರೆ ಗ್ಲೂಕೋಸ್ ನೀರಿನಲ್ಲಿ ಆಗುತ್ತೆ. ಆ ವಿಲೀನಕ ಸ್ಥಿತಿಗೆ ಪರಿವರ್ತಿಸಲಿಕ್ಕೆ ಇಷ್ಟೆಲ್ಲ ಕ್ರಿಯೆಗಳು ನಡೆದಿತ್ತು. ಅರ್ಥಾಯ್ತು? ಓಕೆ, ಯಾಕೆ ಈ ಕ್ರಿಯೆಗಳು ಇಷ್ಟೆಲ್ಲ ಕಿಣ್ವಗಳು ಯಾಕೆ ಅವುಗಳ ಮೇಲೆ ಮಾಡ್ಬೇಕು, ವರ್ಕ್ ಮಾಡಬೇಕು? ಯಾಕೆ ಅಂದ್ರೆ ಅವುಗಳನ್ನ ವಿಲೀನಕ ಸ್ಥಿತಿಗೆ ಪರಿವರ್ತಿಸ್ಲಿಕ್ಕೆ. ಪ್ರೋಟೀನ್ಗಳು ನೀರಲ್ಲಿ ಕರಗಲ್ಲ, ಕೊಬ್ಬುಗಳು ನೀರಿನಲ್ಲಿ ಕರಗಲ್ಲ. ಅದಕ್ಕೆ ಅವನ್ನ ಏನ್ ಮಾಡ್ಬೇಕು? ಸರಳ ರೂಪಕ್ಕೆ ತರಬೇಕು, ವಿಲೀನಕ ರೂಪಕ್ಕೆ ತರಬೇಕು. ಅದಕ್ಕೆ ಈ ಎಲ್ಲ ಕ್ರಿಯೆಗಳು ನಡೆದಿದ್ದಾವೆ. ನೆಕ್ಸ್ಟ್ ಪೆಪ್ಟಡೇಸ್ ಎಂಬಂತ ಕಿಣ್ವ ಕೆಲಸ ಏನು? ಕರಳಲ್ಲಿ ಪೆಪ್ಟಡೇಸ್ ಎಂಬಂತ ಕಿಣ್ವ ಇದೆ. ಇಲ್ಲಿ ಓದಿದ್ರಿ, ಪೆಪ್ಸಿನ್ ಸಂಕೀರ್ಣ ಪ್ರೋಟೀನ್ಗಳನ್ನ ಸರಳ ಪ್ರೋಟೀನ್ ಮಾಡ್ತವೆ, ಟ್ರಿಪ್ಸಿನ್ ಕೂಡ ಸಂಕೀರ್ಣ ಪ್ರೋಟೀನ್ಗಳನ್ನ ಸರಳ ಪ್ರೋಟೀನ್ ಮಾಡುತ್ತೆ ಅಂತ ಓದಿದ್ರಲ್ವಾ. ಆ ಸರಳ ಪ್ರೋಟೀನ್ಗಳನ್ನ ಪೆಪ್ಟಡೇಸ್ ಎಂಬಂತ ಕಿಣ್ವ ಏನ್ ಮಾಡುತ್ತೆ ಗೊತ್ತಾ? ಅಮೈನೋ ಆಮ್ಲವಾಗಿ ಪರಿವರ್ತನೆ ಮಾಡುತ್ತೆ. ಅಮೈನೋ ಆಮ್ಲವಾಗಿ ಸರ್, ಅಮೈನೋ ಆಮ್ಲ ಅಂದ್ರೆ ಸರ್, ಪ್ರೋಟೀನ್ ಅಣುವಿನ ಮೂಲ ಘಟಕನೇ ಅಮೈನೋ ಆಮ್ಲ. ಪ್ರೋಟೀನ್ ನೀರಿನಲ್ಲಿ ಕರಗಲ್ಲ, ಆದ್ರೆ ಅಮೈನೋ ಆಮ್ಲ ನೀರಿನಲ್ಲಿ ಕರಗುತ್ತೆ. ಅರ್ಥ ಆಗ್ತಾ ಇದೆ?
ಯಾಕೆ ಪ್ರೋಟೀನ್ ಜೀರ್ಣಕ್ರಿಯೆ ಆಗಬೇಕು ಅಂತ ಗೊತ್ತಾಯ್ತು. ಪೆಪ್ಟೈಡೇಸ್ ಎಂಬಂತ ಕಿಣ್ವ ಸರಳ ಪ್ರೋಟೀನ್ಗಳನ್ನು ಏನ್ ಮಾಡುತ್ತೆ, ಅಮೈನೋ ಆಮ್ಲಗಳಾಗಿ ಪರಿವರ್ತಿಸ್ತವೆ. ಅಮೈನೋ ಆಮ್ಲಗಳು ಏನಾಯ್ತು, ವಿಲೀನಕ ಸ್ಥಿತಿಗೆ ಪರಿವರ್ತನೆ ಆಯ್ತು, ನೀರಿನಲ್ಲಿ ಕರಗುವ ಸ್ಥಿತಿಗೆ ಬಂತು. ಆಮೇಲೆ ಉಳಿದಿದ್ದು ಒಂದಿದೆ, ಕರುಳಿನ ಲಿಪೇಸ್ ಅಂತ. ಈ ಲಿಪೇಸ್ ಏನ್ ಮಾಡ್ತು, ಇಲ್ಲಿ ಓದಿದ್ರಿ, ಮೇದೋಜೀರಕ ಲಿಪೇಸ್ ಸಂಕೀರ್ಣ ಕೊಬ್ಬುಗಳನ್ನ ಸರಳ ಕೊಬ್ಬುಗಳನ್ನಾಗಿಸಿತ್ತು. ಹಾಗೆ ಪಿತ್ತರಸ ಕೂಡ ಕೊಬ್ಬನ್ನ ಎಮಲ್ಶೀಕರಣ ಕ್ರಿಯೆ ಒಳಪಡಿಸಿತ್ತು ಅಂತ ಓದಿದ್ರಲ್ವಾ. ಅಂತಹ ಸರಳ ಕೊಬ್ಬುಗಳನ್ನ ಈ ಕರುಳಿನ ಲಿಪೇಸ್ ಏನ್ ಮಾಡುತ್ತೆ ಅಂದ್ರೆ ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತಿಸುತ್ತೆ. ಏನಾಗಿ? ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತಿಸುತ್ತೆ. ಆ ಗ್ಲಿಸರಾಲ್ ಮತ್ತೆ ಕೊಬ್ಬಿನ ಆಮ್ಲಗಳು ನೀರಿನಲ್ಲಿ ವಿಲೀನ ಆಗುವ ಸ್ಥಿತಿಗೆ ಬರ್ತವೆ. ಓಕೆ, ಹಾಗಾದ್ರೆ ಕರುಳಿನ ಲಿಪೇಸ್ನ ಕೆಲಸ ಗೊತ್ತಾಯ್ತು. ಸರಳ ಕೊಬ್ಬುಗಳನ್ನ ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಮಾಡ್ತವೆ. ಕೊಬ್ಬಿನ ಆಮ್ಲ ಮತ್ತೆ ಗ್ಲಿಸರಾಲ್ ಅಣುಗಳು ಲಿಪಿಡ್ಗಳ ಮೂಲ ಘಟಕಗಳಾಗಿರ್ತವೆ. ಅಂದ್ರೆ ಕೊಬ್ಬುಗಳು ಮಾಡಲ್ಪಟ್ಟಿರೋದೇ ಯಾವ್ದ್ರಿಂದ? ಗ್ಲಿಸರಾಲ್ ಮತ್ತೆ ಕೊಬ್ಬಿನ ಆಮ್ಲಗಳಿಂದ. ಅರ್ಥ ಆಗ್ತದೆ? ಹಾಗಾಗಿ ಆ ರೀತಿ ಆಗುತ್ತೆ. ಈಗ ಆಹಾರ ಏನಾಯ್ತು, ಕಾರ್ಬೋಹೈಡ್ರೇಟ್ಗಳಿರ್ಬೋದು, ಪ್ರೋಟೀನ್ಗಳಿರ್ಬೋದು, ಕೊಬ್ಬುಗಳಿರ್ಬೋದು, ಎಲ್ಲ ಏನಾಯ್ತು, ವಿಲೀನಕ ಸ್ಥಿತಿಗೆ ಬಂತು. ಎಲ್ಲಿ? ಸಣ್ಣ ಕರುಳಲ್ಲಿ. ಹೌದಾ? ಎಲ್ಲಿಗೆ ಬಂತು? ಸಣ್ಣ ಕರುಳಿಗೆ ಬಂತು. ಇಷ್ಟೆಲ್ಲ ಕ್ರಿಯೆ ನಡೀತು. ಸಣ್ಣ ಕರುಳು ನಿಮಗೆ ಗೊತ್ತು, ನಮ್ಮ ದೇಹದ ಅತ್ಯಂತ ಉದ್ದವಾದ ಭಾಗ ಅಂದ್ರೆ ಸಣ್ಣ ಕರುಳು. ಆ ಸಣ್ಣ ಕರುಳಿನ ಒಳಭಾಗದಲ್ಲಿ ಈ ಕೈ ಬೆರಳಿನ ಆಕಾರದ ರಚನೆಗಳಿರುತ್ತೆ. ಅವಕ್ಕೆ ಏನಂತ ಕರೀತಾರೆ ಗೊತ್ತಾ? ವಿಲ್ಲೈ ಅಂತ ಕರೀತಾರೆ. ಏನಂತ ಕರೀತಾರೆ? ಈ ವಿಲ್ಲೈ ಎಂಬಂತಹ ರಚನೆಗಳು ಈ ಜೀರ್ಣವಾದ ಆಹಾರ ಇತ್ತಲ್ಲ, ವಿಲೀನಕ ಸ್ಥಿತಿಗೆ ಬಂದ ಆಹಾರ ಇತ್ತಲ್ಲ, ಅದನ್ನೆಲ್ಲ ಹೀರ್ಕೊಂಡು ಏನ್ ಮಾಡುತ್ತೆ, ಕೊಡುತ್ತೆ. ಹೀರ್ಕೊಂಡು ರಕ್ತ ಕೊಡುತ್ತೆ. ರಕ್ತ ಏನ್ ಮಾಡ್ತು, ಆ ಎಲ್ಲ ಜೀರ್ಣವಾದ ಆಹಾರದ ಪೋಷಕಾಂಶಗಳನ್ನ ತಗೊಂಡೋಗಿ ಪ್ರತಿಯೊಂದು ಜೀವಕೋಶಗಳಿಗೆ ತಗೊಂಡೋಗಿ ಕೊಡುತ್ತೆ. ಅದಕ್ಕೆ ಅಲ್ಲಿ ಏನಾಗುತ್ತೆ, ವಿಸರಣೆಗೊಳ್ಳುತ್ತೆ. ವಿಸರಣೆಗೊಂಡು ನಮ್ಮ ದೇಹ ಅದನ್ನ ಉಪಯೋಗಿಸಿಕೊಳ್ಳುತ್ತೆ. ಓಕೆ, ಸೊ ಎಲ್ಲದೂ ಜೀರ್ಣ ಆಗುತ್ತಾ ಸರ್ ನಾವು ಸೇವಿಸಿರೋದು? ಇಲ್ಲ. ಜೀರ್ಣವಾದ ಆಹಾರ ಎಲ್ಲ ಸಣ್ಣ ಕರುಳಿನ ಅಂತಿಮ ಹಂತಕ್ಕೆ ಹೋಗೋ ಹೊತ್ತಿಗೆ ಜೀರ್ಣವಾದ ಆಹಾರ ಎಲ್ಲ ಪೋಷಕಾಂಶಗಳು ಹೀರಲ್ಪಡುತ್ತವೆ. ನಾವು ತಿಂದಿದ್ದೆಲ್ಲ ಜೀರ್ಣ ಆಗಲ್ಲ, ಹೌದಾ? ಬಹಳಷ್ಟು ನಾರು ಪದಾರ್ಥಗಳು ನಮ್ಮ ದೇಹದಲ್ಲಿ ಜೀರ್ಣ ಆಗಲ್ಲ. ಯಾಕೆ ಅಂದ್ರೆ ನಾರು ಪದಾರ್ಥ ಅಂದ್ರೆ ಸೆಲ್ಯುಲೋಸ್ ಆಗಿರುತ್ತೆ. ಸೆಲ್ಯುಲೋಸ್ ಅನ್ನ ಜೀರ್ಣಿಸುವಂತ ಕಿಣ್ವಗಳು ನಮ್ಮ ದೇಹದಲ್ಲಿ ಇಲ್ಲ. ಆದ್ರೆ ಅವುಗಳು ತ್ಯಾಜ್ಯ ವಸ್ತುಗಳ ವಿಸರ್ಜನೆಗೆ ಸಹಾಯ ಮಾಡ್ತವೆ. ಹಾಗಾಗಿ ಜೀರ್ಣವಾಗದೇ ಇರೋ ಆಹಾರ ಮತ್ತೆ ನೀರು ಸಣ್ಣ ಕರುಳಿನಿಂದ ಎಲ್ಲಿಗೆ ಬರುತ್ತೆ? ಕ್ಲಿಯರ್? ಜೀರ್ಣವಾಗದೇ ಇರೋ ಆಹಾರ ಮತ್ತು ನೀರು ಸಣ್ಣ ಕರುಳಿನಿಂದ ಎಲ್ಲಿಗೆ ಬರುತ್ತೆ? ದೊಡ್ಡ ಕರುಳು ಏನ್ ಮಾಡುತ್ತೆ? ಆಹಾರದಲ್ಲಿರೋ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ನೀರನ್ನು ಹೀರ್ಕೊಂಡ ಮೇಲೆ ಉಳಿದಂತಹ ತ್ಯಾಜ್ಯ ಏನಿದೆ ಅದು ಮಲದ ರೂಪದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹ ಆಗುತ್ತೆ. ಜೀರ್ಣವಾಗದೇ ಇರೋ ಆಹಾರವನ್ನು ನಾವೇನ್ ಮಾಡ್ತೇವೆ? ದೇಹದಿಂದ ಹೊರ ಹಾಕ್ತೇವೆ. ಈ ಕ್ರಿಯೆಗೆ ನಾವು ವಿಸರ್ಜನೆ ಅಂತೇಳಿ ನಾವು ಕರೀತೇವೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ನಮ್ಮ ದೇಹ ಈ ರೀತಿ ಉಪಯೋಗಿಸ್ಕೊಳ್ಳುತ್ತೆ. ಇಲ್ಲಿ ಬಹಳಷ್ಟು ಕಿಣ್ವಗಳು ನಮ್ಮ ದೇಹದಲ್ಲಿ ಏನ್ ಮಾಡ್ತವೆ? ಅತ್ಯುತ್ತಮವಾದ ಕಾರ್ಯವನ್ನ ನಿರ್ವಹಿಸಿ ಸಂಕೀರ್ಣವಾಗಿರುವಂತಹ ಆಹಾರ ಪದಾರ್ಥಗಳನ್ನ ಏನ್ ಮಾಡ್ತವೆ? ಸರಳ ರೂಪಕ್ಕೂ ವಿಲೀನಕ ಸ್ಥಿತಿಗೂ ಮತ್ತು ವಿಸರಣ ಸ್ಥಿತಿಗೂ ಏನ್ ಮಾಡ್ತವೆ? ಪರಿವರ್ತನೆ ಮಾಡ್ತವೆ. ಈ ರೀತಿಯಾಗಿ ನಮ್ಮ ದೇಹ ಜೀರ್ಣವಾದ ಆಹಾರವನ್ನು ಬಳಸಿಕೊಂಡು ನಮ್ಮ ದೇಹದ ಬೆಳವಣಿಗೆಗೆ, ಶಕ್ತಿಯ ಬಿಡುಗಡೆಗೆ ಮತ್ತು ದೇಹದಲ್ಲಿ ನಿಯಂತ್ರಕಗಳಾಗಿ ಇವುಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ಹೇಳ್ತಾ ಈ ಜೀರ್ಣಕ್ರಿಯೆ ಅಧ್ಯಾಯವನ್ನ ನಾನಿವತ್ತು ನಿಮ್ಮ ಮುಂದೆ ಮಂಡಿಸಿದ್ದೀನಿ. ಬಹಳಷ್ಟು ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಇದರ ಮೌಲ್ಯಮಾಪನ ಕಾರ್ಯವನ್ನು ಮಾಡ್ತಾನೆ ನೆನಪಲ್ಲಿ ಇಟ್ಟುಕೊಳ್ಳಿ. ಧನ್ಯವಾದಗಳು.